ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರಾಗೆ ಕಳೆದ ಒಂದೂವರೆ ವರ್ಷದಿಂದ ಕನಕನಡಿ ರೈಲ್ವೆ ಸ್ಟೇಷನ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಪಾಂಡೇಶ್ವರ್ ಮಾಲ್ ಹತ್ರ ಕೆಲವು ಟೂ ವೀಲರ್ಸ್ ಅದು ಕಳ್ತನದ ರಿಪೋರ್ಟ್ ಸತತವಾಗಿ ರಿಪೋರ್ಟ್ ಆಗ್ತಾಯಿತ್ತು. ನಮಗೆ ಕೆಲವು ಸಮಯದಿಂದ ಈ ಸಂದರ್ಭದಲ್ಲಿ ಸಕ್ಸಸ್ ಸಿಗಲಿಲ್ಲ. ಆದರೆ ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದು ಕ್ರೈಮ್ ಟೀಮ್ಸ್ ಇದೆ ಈ ಸಂದರ್ಭದಲ್ಲಿ ಸತತವಾಗಿ ಕೆಲಸ ಮಾಡ್ತಾಯಿದ್ರು. ಮೊನ್ನೆ ಕನಕನಡಿ ಕ್ರೈಮ್ ಟೀಮ್ ಅವರಿಗೆ ಒಳ್ಳೆಯ ಸಕ್ಸಸ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಅವರು ಒಬ್ಬ ಮಣಿಕಂಠ ಗೌಡ 24 ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವರು ಮೂಲತಃ ಶೋರಬಾ ಶಿವಮೊಗ್ಗದಿಂದ ಕಳೆದ 3-4 ವರ್ಷದಿಂದ ಮೂಡುಬಿದಿರೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅಲ್ಲಿ ಡೇ ಟೈಮಲ್ಲಿ ಇವರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ. ನಂತರ ಇವರು 2 ವರ್ಷದಿಂದ ಸಾಮಾನ್ಯವಾಗಿ ಕಮಲೋತ್ಸವ ಆಗಲಿ, ಜಾತ್ರಾ ಮಹೋತ್ಸವ ಆಗಲಿ, ರೈಲ್ವೆ ಸ್ಟೇಷನ್ಸ್, ಬಸ್ ಸ್ಟ್ಯಾಂಡ್, ಮಾಲ್ ಹತ್ರ ಟೂ ವೀಲರ್ಸ್ಗೆ ಅವರು ಟಾರ್ಗೆಟ್ ಮಾಡ್ತಾಯಿದ್ರು. ಮುಖ್ಯವಾಗಿ ಇವ್ರದ್ದು ಟಾರ್ಗೆಟ್ನ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ಸ್ ಮತ್ತು ಆ್ಯಕ್ಟಿವಾ. ಇದರಲ್ಲಿ ಅವರು ಇದು ಕ್ಲಚ್ ಮತ್ತು ಪಿನ್ಗೆ ತೆಗೆದುಬಿಟ್ಟು ನೇರವಾಗಿ ಆನ್ ಮಾಡಿ ಕಳ್ತನ ಮಾಡ್ತಾಯಿದ್ರು. ಈ ರೀತಿ ಸುಮಾರು 2 ವರ್ಷದಿಂದ ಅವರು 20 ಟೂ ವೀಲರ್ಸ್ಗೆ ಕಳ್ತನ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೇಸಸ್ ಬಹುತೇಕ ಎಲ್ಲ ಕಡೆ ರಿಪೋರ್ಟ್ ಆಗಿದೆ. ಕಾವೂರು ಸ್ಟೇಷನ್ ಆಗಲಿ, ಕನಕನಡಿ ಸ್ಟೇಷನ್ ಆಗಲಿ, ಬಂದರ್ ಸ್ಟೇಷನ್, ಪಾಂಡೇಶ್ವರ್ ಸ್ಟೇಷನ್, ಮುಲ್ಕಿ, ಬಂಟ್ವಾಲ್, ಈ ಕಡೆ ಟೋಟಲಿ 20 ಕೇಸಸ್ ದಾಖಲಾಗಿದೆ. ಈ 20 ಈಗ ಬೈಕನ್ನ ನಮ್ಮವರು ರಿಕವರಿ ಮಾಡಿದ್ದಾರೆ. ಈ ಮಣಿಕಂಠ ಕಳ್ತನ ಆದ ನಂತರ ಸಾಮಾನ್ಯವಾಗಿ 3 ಜನರಿಗೆ ಸೇಲ್ ಮಾಡ್ತಾಯಿದ್ರು. 3 ಜನ ಅಲ್ಲಿ ಒಬ್ಬ ಸಂಗಣ್ಣ ಹೊನ್ನಳ್ಳಿ, ಒಬ್ಬ ಅರ್ಪಿತ್ ಆ್ಯಂಡ್ ಇನ್ನೊಬ್ಬ ದೀಕ್ಷಿತ್ ಅಂತ. ಇಬ್ಬರು ಮೂಡುಬಿದಿರೆದು ವಾಸ ಮಾಡ್ಕೊಂಡಿದ್ರು. ಒಬ್ಬ ಉಡುಪಿ ಕಾರ್ಕಳ ತಾಲೂಕು ಅವರು. ಅಲ್ಲಿ ಇವರಿಗೆ ಸುಮಾರು 15-20 ಸಾವಿರಕ್ಕೆ ಸೇಲ್ ಮಾಡಿ ಅವರು ಮುಂದಿನ ಬೇರೆ ಬೇರೆ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾಯಿದ್ರು. ಈ ರೀತಿ ಸತತವಾಗಿ ಇವರು ಸೇಲ್ ಮಾಡಿ ಲಾಭ ಪಡ್ಕೊತಾಯಿದ್ರು. ಬಟ್ ಈಗ ನಮ್ಮ ಕನಕನಡಿ ಇನ್ಸ್ಪೆಕ್ಟರ್ ಶ್ರೀ ನಾಗರಾಜ್ ಅವ್ರ ಟೀಮ್ ಇವರಿಗೆ ಅರೆಸ್ಟ್ ಮಾಡಿ 20 ಬೈಕ್ಸ್ಗೆ ರಿಕವರ್ ಮಾಡಿದ್ದಾರೆ. ಧನ್ಯವಾದಗಳು. ಬೈಕ್ ಹಳೆ ಆ್ಯಕ್ಚುಲಿ. ಸೊ ಇವರು 10,000-15,000ಗೆ ಸೇಲ್ ಮಾಡ್ತಾಯಿದ್ರು. ಬಟ್ ಈಗ ಮಾರ್ಕೆಟ್ ರೇಟ್ ಎಷ್ಟಿದೆ ಅದು ಡಿಪೆಂಡ್ ಅಪಾನ್ ದ ಮಾಡೆಲ್ ಆ್ಯಂಡ್ ಇಯರ್. ಸೊ ಅದಕ್ಕಾಗಿ ಖಚಿತವಾಗಿ ಹೇಳೋಕ್ಕಾಗಲ್ಲ ಎಷ್ಟು ವ್ಯಾಲ್ಯೂ ಇರ್ಬೋದು. ಬಟ್ 20 ಬೈಕ್ಸ್ ರಿಕವರ್ ಆಗಿದೆ. ಈಗ ಈ ಎಲ್ಲ ಬೈಕ್ಸ್ಗಳು 2 ದಿವಸದಲ್ಲಿ ರಿಕವರ್ ಆಗಿದೆ. ಈಗ ಇವ್ರದ್ದು ಇಂಜಿನ್ ನಂಬರ್ ಮತ್ತು ಚೆಸಿಸ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಆಧಾರ ಮೇಲೆ ನಾವು ನಮ್ಮ ಕೇಸಸಲ್ಲಿ ನೋಡ್ತೀವಿ ಏನಾದರೂ ಈ ಕೇಸಸಲ್ಲಿ ಬಳಕೆ ಆಗಿದೆಯಾ ಇಲ್ವಾ. ಆಗಿದ್ದರೆ ಆ ಕೇಸಲ್ಲಿ ಕೂಡ ನಾವು ಆ ಸಂಬಂಧಪಟ್ಟ ರೈಡರ್ಸ್ ಕೂಡ ಈಗ ಹಿಡಿತೀವಿ. ಈ 3 ಜನ ರಿಸೀವರ್ಗೆ ನಾವು ಅರೆಸ್ಟ್ ಮಾಡಿ ಕಳಿಸಿದ್ದೀವಿ. ರಿಸೀವರ್ಸ್ ಪ್ರಕಾರ ಜನರಲ್ಲಿ ಖರೀದಿ ಮಾಡೋರು ಮೈಗ್ರೆಂಟ್ ಲೇಬರ್ಸ್ ಮತ್ತು ಆಚೆಯಿಂದ ಯಾರೋ ಪೂವರ್ ಕ್ಲಾಸಲ್ಲಿ ಬರ್ತಾರೆ ಅವ್ರಿಗೆ ತೀರಾ ಕಡಿಮೆ ಬೆಲೆಯಲ್ಲಿ ಇದು ಖರೀದಿ ಮಾಡಲಿಕ್ಕೆ ಇಷ್ಟ ಇರ್ತದೆ. ಸಾಮಾನ್ಯವಾಗಿ ಅವರು ಡಾಕ್ಯುಮೆಂಟ್ಸ್ ಕೇಳೋದಿಲ್ಲ ಮತ್ತು EMI ಆಧಾರ ಮೇಲೆ ಅಥವಾ ಸಣ್ಣ ಪುಟ್ಟ ಅದು ಲೋನ್ ಆಧಾರ ಮೇಲೆ ಇವರು ಖರೀದಿ ಮಾಡ್ತಾಯಿದ್ರು. ಸೊ ವಿ ಹ್ಯಾವ್ ಆಲ್ರೆಡಿ ಅರೆಸ್ಟೆಡ್ 3 ಪೀಪಲ್. ಬೇರೆ ಕಸ್ಟಮರ್ ಪರ್ಪಸ್ಲಿ ಇದು ಕಳ್ತನವಾಗಿ ಖರೀದಿ ಮಾಡಿದರೆ ಅಂಥವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಧನ್ಯವಾದಗಳು. ಟು ಬಿ ಅರೆಸ್ಟೆಡ್ ಆ್ಯಂಡ್ ದೆನ್ ವೆದರ್ ಎನಿ ಇಂಟರ್ನಲ್ ಪರ್ಸನ್ ಇನ್ವಾಲ್ವ್ಡ್ ಅದಕ್ಕೆ ಸ್ವಲ್ಪ ನಾವು ಇನ್ನೂ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡಬೇಕು. ಬಿಕಾಸ್ ದಟ್ ಪರ್ಸನ್ ಹೋಮ್ ವಿ ಅರೆಸ್ಟೆಡ್ ಈ 65-year-old ಮ್ಯಾನ್. ಅವ್ರಿಗೆ ಇದು ಹಾರ್ಡ್ ಇನ್ವೆಸ್ಟಿಗೇಷನ್ ಅಥವಾ ಇಂಟ್ರೋಗೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಗೋ ಇನ್ ಟು ಮೋರ್ ಡೆಪ್ತ್. ನೋಡುವ. ಆ ನಂಬರ್ ಪ್ಲೇಟ್ ಇರಲಿಲ್ಲ ಆ ಗಾಡಿಗೆ. ಸೊ ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಟ್ರೇಸ್. ಇನ್ನೂ ಸಿಗಲಿಲ್ಲ. ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಥ್ಯಾಂಕ್ ಯು.